ನಮಸ್ಕಾರ ಅಮ್ಮಂದ್ರೆ. ನಮ್ಮ ಮಗು ಅಳ್ತಾ ಇದ್ರೆ ಮೊದಲಿಗೆ ನಮ್ಗೆ ಯೋಚನೆ ಬರೋದೇ ಗ್ರೇಪ್ ವಾಟರ್ ಹಾಕ್ಬಿಡೋಣ, ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ ಸ್ವಲ್ಪ ಹೊತ್ತು ಅಂತ ಅಲ್ವಾ. ಈ ಗ್ರೇಪ್ ವಾಟರ್ನ ಹಾಕೋಕ್ಕಿಂತ ಮುಂಚೆ ಈ ವಿಡಿಯೋ ಕಂಪ್ಲೀಟಾಗಿ ಮಿಸ್ ಮಾಡದೆ ನೋಡಿ. ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ, ಇದರಲ್ಲಿ ಏನೇನು ಇನ್ಕ್ಲೂಡ್ ಇದೆ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗ್ರೇಪ್ ವಾಟರ್ ಹಾಕಿದ ತಕ್ಷಣ ಮಗು ಯಾಕೆ ಅಳು ನಿಲ್ಲಿಸುತ್ತೆ? ಇದಕ್ಕೆ 3 ಮುಖ್ಯ ಕಾರಣಗಳಿವೆ. ಒಂದು, ಸಿಹಿ ರುಚಿ ಅಂದರೆ ಸ್ವೀಟ್ ಟೇಸ್ಟ್. ಗ್ರೇಪ್ ವಾಟರ್ ಸ್ವಲ್ಪ ಸಿಹಿ ಆಗಿರುತ್ತೆ. ಸಿಹಿ ರುಚಿ ಬಾಯಿಗೆ ಬಂತು ಅಂದರೆ ಮಗುವಿಗೆ ಮೆದುಳಿಗೆ ಸಂತೋಷ ಅನ್ನೋ ಸಿಗ್ನಲ್ ಹೋಗುತ್ತೆ. ಅಷ್ಟಕ್ಕಷ್ಟೇ ಮಗು ಶಾಂತ ಆಗೋದು, ಕಂಪ್ಲೀಟ್ಲಿ ಶಾಂತ ಆಗುತ್ತೆ ಅಂತ ಅಲ್ಲ. ಬಾಯಿ ತುಂಬಿದ ಕಾರಣ ಗಮನ ಬದಲಾಗುತ್ತೆ. ಸ್ಪೂನ್ ಅಥವಾ ಡ್ರಾಪರ್ ಹಾಕಿದಾಗ ಮಗು ಅಳೋದು ಬಿಟ್ಟು ನುಂಗೋದು ಅಥವಾ ರುಚಿ ನೋಡೋದ್ರ ಕಡೆ ಗಮನ ಆಗುತ್ತೆ. ಅದರಿಂದ ಅಳು ನಿಂತೋಗುತ್ತೆ ಅಷ್ಟೇ. ನಮ್ಮ ಮನಸ್ಸಿಗೆ ಸಮಾಧಾನ, ಗ್ರೇಪ್ ವಾಟರ್ ಹಾಕಿದ್ಮೇಲೆ ಏನಾದರೂ ಮಾಡಿದೆ ಅನ್ನೋ ಫೀಲಿಂಗ್ ನಮಗಿರುತ್ತೆ. ಇವಾಗ ಮುಖ್ಯವಾಗಿರೋದು ಗ್ರೇಪ್ ವಾಟರ್ನಲ್ಲಿ ಏನೇನು ಹಾಕಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬ್ರ್ಯಾಂಡ್ ಪ್ರಕಾರ ಬದಲಾಗುತ್ತೆ. ಸಾಮಾನ್ಯ ಸೋಂಪು, ಶುಂಠಿ, ಸಕ್ಕರೆ ಮತ್ತು ವಾಟರ್ ಮಿಕ್ಸ್ ಮಾಡಿರ್ತಾರೆ. ಹಳೆ ಕಾಲದಲ್ಲಿ ಗ್ರೇಪ್ ವಾಟರ್ಗೆಲ್ಲ ಆಲ್ಕೋಹಾಲ್ ಕೂಡ ಮಿಕ್ಸ್ ಆಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಇವಾಗ ಬಹುತೇಕ ಇಲ್ಲ, ಆದರೂ ಲೇಬಲ್ ಓದೋದು ತುಂಬಾ ಮುಖ್ಯ ಆಗುತ್ತೆ. ಗ್ರೇಪ್ ವಾಟರ್ ಮಿತ್ ಅಥವಾ ಇದು ಗ್ಯಾಸ್ ಕಂಪ್ಲೀಟ್ ಕ್ಯೂರ್ ಮಾಡುತ್ತೆ, ಡೈಲಿ ಕೊಡಲೇಬೇಕು, ಇದಿಲ್ಲದೆ ಇದ್ದರೆ ಮಗು ಬೆಳವಣಿಗೆನೇ ಆಗೋಲ್ಲ, ಇದೆಲ್ಲ ದೊಡ್ಡ ಸುಳ್ಳು. ಗ್ರೇಪ್ ವಾಟರ್ ಅನ್ನೋದು ಮೆಡಿಸನ್ನೇ ಅಲ್ಲ. ಫಸ್ಟ್ ಆಫ್ ಆಲು ಗ್ಯಾಸ್ ಅಥವಾ ಕೋಲಿಕೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಕೆಲವು ಮಕ್ಕಳಿಗೆ ಮಾತ್ರ ತಾತ್ಕಾಲಿಕ ರಿಲೀಫ್ ಕೊಡುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಇದನ್ನು ಹಾಕಿದ್ರು ಏನೂ ಯೂಸ್ ಇರಲ್ಲ, ಅವರು ಕಾಮನ್ ಆಗೇ ಇರ್ತಾರೆ. ಹಾಗಾದರೆ ಮಗು ಗ್ಯಾಸಿಂದ ಅಳ್ತಾ ಇದ್ದರೆ ಏನು ಮಾಡಬೇಕು? ನ್ಯಾಚುರಲ್ ಮತ್ತು ಸೇಫ್ ವೇಸ್ ಏನಂತಂದರೆ ಬರ್ಪಿಂಗ್ ಸರಿಯಾಗಿ ಮಾಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಫೀಡಿಂಗ್ ನಂತರ 20 ನಿಮಿಷ ಅಪ್ರೈಟ್ ಪೊಸಿಷನಲ್ಲಿ ಬರ್ಫಿಂಗ್ ಮಾಡಿಸಿ ಮತ್ತು ಟಮ್ಮಿ ಮಸಾಜ್ ಮಾಡಿ. ಯಾವ ಥರ ಅಂದರೆ ಗಡಿಯಾರದ ದಿಕ್ಕಿನಲ್ಲಿ ಅದಕ್ಕೆ ಟಮ್ಮಿ ಮಸಾಜ್ ಕೊಡಿ. ಮಗುಗೆ ಬೈಸಿಕಲ್ ಎಕ್ಸಸೈಸ್ ಮಾಡಿಸಿ. ಅಮ್ಮ ತಿನ್ನೋ ಆಹಾರಕ್ಕೆ ತುಂಬ ಗಮನ ಕೊಡಬೇಕಾಗತ್ತೆ. ಇಂಪಾರ್ಟೆಂಟ್ ವಾರ್ನಿಂಗ್: 6 ತಿಂಗಳು ಒಳಗಿನ ಮಗುವಿಗೆ ಏನಾದರೂ ರೆಗ್ಯುಲರ್ ಆಗಿ ಕೊಡೋ ಮೊದಲು ದಯವಿಟ್ಟು ಡಾಕ್ಟರ್ ಸಲಹೆ ತುಂಬ ಮುಖ್ಯ ಆಗುತ್ತೆ. ನಿಮಗೆ ಈ ಮಾಹಿತಿ ಉಪಯೋಗ ಆಯಿತಾ? ಲೈಕ್ ಮಾಡಿ, ಅಮ್ಮಂದ್ರಿಗೆ ಶೇರ್ ಮಾಡಿ, ಫಾಲೋ ಮಾಡಿ ಇನ್ನಷ್ಟು ಬೇಬಿ ಕೇರ್ ಟ್ರೂತ್ ವಿಡಿಯೋಸ್ಗೆ. ಯಾಕಂದರೆ ಅಮ್ಮನಿಗೆ ಮಾಹಿತಿ ಇದ್ದರೆ ಮಗುವಿಗೆ ಸುರಕ್ಷೆ ಅಲ್ವಾ.